ಹೆಸರು ಕುಶಾಲ್ ಅಂತ ಹೇಳಿ. ನಮ್ಮ ಊರು ಅವಳಿಪಾಳ್ಯ, ತುಮಕೂರು ಡಿಸ್ಟಿಕ್ಕು, ತುಮಕೂರು ತಾಲೂಕು, ಕೋರ ಹೋಬಳಿಯಲ್ಲಿ ಬರುತ್ತೆ. ಸೊ ನಂದೆಲ್ಲ ಒಂದು 10 ಎಕರೆ ಜಮೀನಿದೆ. ಸೊ ಅಡಿಕೆ, ಬಾಳೆ, ತೆಂಗು ಈ ಥರ ಕೃಷಿ ಮಾಡ್ತೀವಿ. ಮತ್ತು ಸಪೋಟ ಇದೆ, ಗೋಡಂಬಿ ಇದೆ ನಮ್ಮದು. ಸೊ ಈಗ ನಿಮಗೆ ನೋಡ್ತಾ ಇರೋದು ಅಡಿಕೆ ತೋಟ. ಇದು ನಾನು ನಮ್ಮ ಅಡಿಕೆ ತೋಟಕ್ಕೆ ಸ್ಪ್ರಿಂಕ್ಲರ್ ಸಿಸ್ಟಮ್ನ ಅಳವಡಿಸಿದ್ದೀನಿ. ಸೊ ಇದಕ್ಕೆ ನಮಗೆ ಗೌರ್ಮೆಂಟಿಂದ ಸಬ್ಸಿಡಿನೂ ಸಿಗುತ್ತೆ. ಇಷ್ಟು ಎಕರೆಗೆ ಇಷ್ಟು ಅಂತೇಳಿ ತುಂಬ ಕಡಿಮೆ ಬಜೆಟಲ್ಲಿ ಈ ಥರ ಪೈಪ್ಸ್ನ ಕೊಡ್ತಾರೆ. CPVC ಪೈಪು. ಈ ಪೈಪ್ ಮುಖಾಂತರ ಗನ್ನು ಒಂದು 5 ಜೆಟ್ಟು ಈ ಥರ ಇಶ್ಯೂ ಮಾಡ್ತಾರೆ. ಸೊ ನಾನು ಇದನ್ನ ಏನಕ್ಕೆ ಅಳವಡಿಸಿದ್ದೀನಿ ಅಂದರೆ, ನಾನು ಮುಂಚೆ ಡ್ರಿಪ್ ಸಿಸ್ಟಮಲ್ಲಿ ನೀರು ಬಿಡ್ತಾ ಇದ್ದೆ. ಈ ಡ್ರಿಪ್ ಸಿಸ್ಟಮಲ್ಲಿ ನೀರು ಬಿಡ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಆ ನೀರು ಒಂದೇ ಕಡೆ ಸುರಿಯೋದ್ರಿಂದ ಬರೀ ಒಂದು ಕಡೆ ಬುಡ ತೇವಾಗುತ್ತೆ. ಸೊ ಸುತ್ತ ಬೇರಿಗೆ ತೇವ ಬರಲ್ಲ, ಮತ್ತು ಅದರಿಂದಾಗಿ ಗಿಡಕ್ಕೆ ಅಷ್ಟೊಂದು ಬೇಕಾಗಿರೋಂಥ ಕ್ವಾಂಟಿಟಿ ನೀರು ಸಿಗೋದಿಲ್ಲ ಅದಕ್ಕೆ. ಸೊ ಇದು ಮಾಡೋದ್ರಿಂದ ಸುತ್ತ ನೀರು ಚಿಮ್ಮುತ್ತೆ. ಸೊ ಸುತ್ತ ಬುಡ ನೆನೆಯುತ್ತೆ. ಆಮೇಲೆ ನಾವು ಗೊಬ್ಬರ ಹಾಕಿರ್ತೀವಲ್ಲ, ಗೊಬ್ಬರ ಅದ್ರ ಮೇಲ್ಗಡೆ ಮಣ್ಣೆಲ್ಲ ಹಾಕಿರ್ತೀವಿ. ಆ ಗೊಬ್ಬರ ಚೆನ್ನಾಗಿ ಕರಗಿ ಬುಡಕ್ಕೆ ಸಿಗೋದಕ್ಕೆ ಬೇಗ ಅನುಕೂಲ ಆಗುತ್ತೆ. ಸೊ ಈಗ ನಾವು ಡ್ರಿಪ್ ಸಿಸ್ಟಮಲ್ಲಿ ನೀರು ಬಿಡೋದ್ರಿಂದ ಏನಾಗುತ್ತೆ, ಆ ಗೊಬ್ಬರ ಕರಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಈಗ ಯಾಕೆಂದರೆ ಬಿಸಿಲು ಇರುತ್ತೆ. ಈಗ ಬೇಸಿಗೆಗಾಲದಲ್ಲಿ ತುಂಬ ಬಿಸಿಲು ಬರ್ತಾ ಇರುತ್ತೆ. ಸೊ ಒಂದು ಸೈಡಲ್ಲಿ ಬುಡ ನೆಂದಿದ್ದು ಅಲ್ಲಿ ಮಾತ್ರ ತೇವ ಆಗುತ್ತೆ, ಸುತ್ತ ಗೊಬ್ಬರ ಕರಗಲ್ಲ ಅದು. ಸೊ ಹಂಗೆ ಮಣ್ಣಲ್ಲಿ ಮಿಕ್ಸ್ ಆಗೋದಕ್ಕೂ ಅದು ಅವಕಾಶ ಸಿಗಲ್ಲ. ಅಲ್ಲೇ ಒಣಗಿ ಡ್ರೈ ಆಗಿಬಿಡುತ್ತೆ. ನೆಕ್ಸ್ಟು ಮಳೆ ಬರೋವರೆಗೂ ನಾವು ಏನು ಅಂತ ತಾಕತ್ ಗಿಡಕ್ಕಾಗಲ್ಲ. ಸೊ ಇದರಿಂದ ಸುತ್ತ ಬುಡಕ್ಕೂ ನೀರು ಬೀಳುತ್ತೆ. ಆಮೇಲೆ ಪತ್ಲು ತುಂಬ ಚೆನ್ನಾಗಿರುತ್ತೆ, ತೋಟನೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ಬೇಸಿಗೆಗಾಲದಲ್ಲಿ ಏನು ಪ್ರಾಫಿಟ್ ಅಂದರೆ, ಈ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಳವಡಿಸೋದ್ರಿಂದ ಈ ಕಳೆ ಬೆಳೆಯುತ್ತಲ್ಲ, ಈ ಥರ ಕಳೆ ಬೆಳೆಯೋದ್ರಿಂದ ಬೇಗ ತೇವಾಂಶ ಆರಲ್ಲ. ಈ ಕಳೆ ತೇವನ ಹಿಡಿದಿಟ್ಕೊಳ್ಳುತ್ತೆ ಚೆನ್ನಾಗಿ. ತೇವಾಂಶ ಈಗ ನಾನು ಈಗ ಇವತ್ತು ನೀರು ಬಿಟ್ಟು ಇನ್ನು 4 ದಿವಸ ಬಿಟ್ಟು ನಾನು ನೀರು ಬಿಟ್ಟಿಲ್ಲ ಅಂದ್ರೂ ಅದೇ ತೇವಾಂಶ ಭೂಮಿಲಿ ಇರುತ್ತೆ. ಯಾಕೆಂದರೆ ಆ ಗಿಡ ಇರೋದ್ರಿಂದ, ಹಸಿರು ಇರೋದ್ರಿಂದ ತೇವಾಂಶನ ಹಿಡಿದಿಟ್ಕೊಳ್ಳುತ್ತೆ. ಆಮೇಲೆ ಈ ಕಳೆ ಬೆಳೆಯೋದ್ರಿಂದ ಈ ಕೆಲವರು ಹೇಳ್ತಾರೆ ಕಳೆ ಬೆಳೆಯುತ್ತೆ, ತೋಟದಲ್ಲಿ ಓಡಾಡೋದಕ್ಕಾಗಲ್ಲ. ಇದೆಲ್ಲ ಏನು ವರಿನೇ ಮಾಡೋಂಗಿಲ್ಲ. ಇದರಿಂದಾಗಿ ಕುರಿ ಸಾಕಾಣಿಕೆ ಮಾಡ್ಬೋದು, ಕುರಿಗಳಿಗೆ ಮತ್ತು ಕೋಳಿ ಸಾಕಾಣಿಕೆ ಈ ಥರದ್ದೆಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು. ಆ ಕಳೆನೆಲ್ಲ ಅದು ತಿನ್ಕೊಂಡು ನಮ್ಗೆ ಈ ಕಡೆ ತೋಟಕ್ಕೆ ಗೊಬ್ಬರ ಬಿದ್ದಂಗೂ ಆಗುತ್ತೆ. ಒಂದು ಕುರಿ ಓಡಾಡೋದ್ರಿಂದ ಆ ಗಂಜು ಆ ಥರದ್ದು ಬೀಳೋದ್ರಿಂದ ಗಿಡಕ್ಕೆ ಯಾವುದೇ ಥರ ರೋಗ ಬರಲ್ಲ, ಈ ಥರ ಸಮಸ್ಯೆ ಆಗಲ್ಲ. ಸೊ ಹಂಗಾಗಿ ನಾವು ಸ್ಪ್ರಿಂಕ್ಲರ್ ಸಿಸ್ಟಮ್ನ ಮಾಡಿದ್ದೀವಿ. ನೋಡಿ, ಇದರಿಂದಾಗಿ ತುಂಬ ಚೆನ್ನಾಗಿ ತೇವಾಂಶನ ಹಿಡಿದಿಟ್ಕೊಳ್ಳುತ್ತೆ. ಆಮೇಲೆ ಇದಕ್ಕೆ ಗೌರ್ಮೆಂಟಿಂದ ಸಬ್ಸಿಡಿ ಕೊಡ್ತಾರೆ. ಏನು 2 ಎಕರೆಗೆ 30 ಪೈಪ್ ಕೊಡ್ತಾರೆ, ಮತ್ತು 5 ಸ್ಪ್ರಿಂಕ್ಲರ್ ಜೆಟ್ ಕೊಡ್ತಾರೆ. ಸೊ ಅವ್ರು ಕೂಡ 5 ಜೆಟ್ಟಲ್ಲಿ ನಾನು ತೋಟಕ್ಕೆ ಹಾಕೋದಕ್ಕೆ ಆಗಲ್ಲ. ಅಷ್ಟೊಂದಾಗಿ ನಾನು ಈಗ ಇಲ್ಲಿಂದ ಅಲ್ಲಿಗೆ ಚೇಂಜ್ ಮಾಡಬೇಕು ಆ ಥರ. ನಾನು ಇಲ್ಲೇ ಹಾಕ್ಬಿಡ್ಬೇಕು ಅಂದಾಗ ಏನು ಮಾಡಿದೆ ಅಂದರೆ, ಈಗ ನಾನು ಸರ್ಚ್ ಮಾಡಬೇಕಾದ್ರೆ ಕೆಲವು ಹೊರಗಡೆ ಎಲ್ಲ ಸರ್ಚ್ ಮಾಡಿದಾಗ ಇದ್ರ ಪ್ರೈಸ್ ಬಂದು 720, 800 ಸಮಥಿಂಗ್ ಹೇಳ್ತಾಯಿದ್ರು ಸ್ಟೀಲಿಂದು. ಸೊ ನಾನೇನು ಮಾಡಿದೆ, ನನ್ನ ಫ್ರೆಂಡ್ ಇದ್ದ, ಅವನು ಹೀಗೆ ಒಂದು ಗೈಡ್ಲೈನ್ಸ್ ಕೊಟ್ಟ. ರೂರಲ್ ಎಕ್ವಿಪ್ ಅಂತ ಹೇಳಿ ಒಂದು ಆ್ಯಪ್ ಇದೆ. ಅದರಲ್ಲಿ ನಮಗೆ ರೈತರಿಗೆ ಬೇಕಾದಂಥ ಪ್ರತಿಯೊಂದು ಎಕ್ವಿಪ್ಮೆಂಟ್ಸು, ಡ್ರಿಪ್ಸು ಮತ್ತು ಮೆಷಿನರೀಸ್ ಐಟಮ್ ಸಿಗುತ್ತೆ ಅಂತ ಹೇಳಿದ. ಸೊ ನಾನು ಅದರಲ್ಲಿ ನೋಡಿದಾಗ ಈ ಹೊರಗಡೆ ತೊಗೊಳೋದಕ್ಕಿಂತ ಇಲ್ಲಿ ಪ್ರೈಸ್ ಚೆಕ್ ಮಾಡಿದಾಗ ಅವ್ರು ಅಪ್ರೂವ್ಡ್ ಆಗಿರೋ ಅಂಥ ಕೆಲವು ಶಾಪ್ಸಲ್ಲಿ ಪ್ರೈಸ್ ಕಂಪ್ಯಾರಿಸನ್ ತುಂಬ ಚೆನ್ನಾಗಿತ್ತು. ಸೊ ಪ್ರೈಸ್ ಅಲ್ಲಿಗೂ ಇಲ್ಲಿಗೂ ಒಂದು 20% ಕಡಿಮೆ ಇತ್ತು. ಸೊ ನಾನು ಹಾಗಾಗಿ ಏನು ಮಾಡಿದೆ, ನಾನು ರೂರಲ್ ಎಕ್ವಿಪ್ಪಲ್ಲಿ ಬುಕ್ ಮಾಡಿಕೊಂಡು ಇದ್ರದ್ದು ಕೆಲವೊಂದು ಸ್ಪ್ರಿಂಕ್ಲರ್ ಜೆಟ್ಸ್ನೆಲ್ಲ ತೊಗೊಂಡು ಇದನ್ನೆಲ್ಲ ಅಳವಡಿಸಿದ್ದೀನಿ ತೋಟಕ್ಕೆ. ಸೊ ಇದಕ್ಕೆಲ್ಲ ನೀರು ಇರಬೇಕು. ಆಮೇಲೆ ಸ್ಪ್ರಿಂಕ್ಲರ್ ಮಾಡ್ತೀನಿ ಅಂದ್ರೂ ಈ ಥರ ನಾವು ದೊಡ್ಡ ಜೆಟ್, ಹೆವಿ ಜೆಟ್ ಹಾಕ್ತೀನಿ ಅಂದರೆ ಇದು ಮಿನಿಮಮ್ ಏನಿಲ್ಲ ಅದು 30 ಅಡಿವರೆಗೂ ತಿಕ್ ನೀರು ಪ್ರೆಷರ್ ಇರುತ್ತೆ. ಸೊ ಈ ಥರದಕ್ಕೆಲ್ಲ ನೀರು ಚೆನ್ನಾಗಿರಬೇಕು. ಬೋರ್ವೆಲ್ಲಲ್ಲಿ 15 HP ಮೋಟರೇ ಆಗಬೇಕು. ನೀರು ಚೆನ್ನಾಗಿದ್ರೆ ಮಾತ್ರ. ಇಲ್ಲ ಅಂದರೆ ಇನ್ನೂ ಒಂಥರ ಸಿಸ್ಟಮ್ ಬರುತ್ತೆ PVC ಅದು ನಾವು ಅಂದರೆ ಅದೊಂದು 5 ಅಡಿ 10 ಅಡಿಗೆ ಚಿಮ್ಮುತ್ತೆ ಅಷ್ಟೇ. ಸೊ ಅದನ್ನು ಅಳವಡಿಸ್ಕೊಬೋದು. ಈಗೇನಾದ್ರು ಇನ್ ಕೇಸ್ ಈ ಥರದನ್ನೆಲ್ಲ ತೊಗೊಳಕ್ಕಾಗಲಿಲ್ಲ, ಇಷ್ಟು ನೀರಿಲ್ಲ ಅಂದರು, ಆ ಥರದನ್ನ ಅಳವಡಿಸ್ಕೊಂಡು ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಇದರಿಂದ ತುಂಬ ನನಗೇನಾಯಿತು ಅಂದರೆ, ತೋಟ ನೋಡಿ ತುಂಬ ಚೆನ್ನಾಗಿ ತಂಪಾಗಿದೆ. ತೋಟನೂ ಅಷ್ಟೇ. ಬೇಸಿಗೆಯಲ್ಲಿ ನೀರಿನ ಅಭಾವ, ಈಗ ಅರಳುದ್ರದು ಈ ಥರ ಕಾರಣ ಎಲ್ಲ ಆಗಲ್ಲ. ಯಾಕೆಂದರೆ ಅರಳೋದ್ರ ಕಾರಣ ಏನಕ್ಕೆ ಬರುತ್ತೆ ಅಂದರೆ, ಮೇನಾಗಿ ಒಂದೇ ಕಡೆ ನೀರು ಹೋಗ್ತಾ ಇದೆ ಅಂದಾಗ ನೀರು ಸಮಸ್ಯೆ ಆಗುತ್ತೆ. ಇದು ಅಂಡೊಡ್ಕಾಗೋದು, ಕಾಯಿ ಮಧ್ಯದಲ್ಲಿ ಬಾಯಿ ಬಿಟ್ಟು ಹಂಗೆ ಗೊನೆ ಮುರಿದೋಗೋದು. ಯಾಕೆಂದರೆ ಬಿಸಿಲು ಕಾವು ಇನ್ನೂ ಹೋಗ್ತಾ ತುಂಬ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಇದು ಹೆಂಗೆ ಅಂದರೆ, ಈ ಮಳೆಗಾಲದಲ್ಲಿ ತೋಟ ಹೇಗಿರುತ್ತೋ ಹಾಗೆ ಈ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ ನಾನು ತೋಟನ ಮೇಂಟೈನ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ.